ಅರಬ್ಗಳು ಎಲ್ಲಿದ್ದಾರೆ, ಮುಸ್ಲಿಮರು ಎಲ್ಲಿದ್ದಾರೆ? ಯುರೋಪಿಯನ್ ಯೂನಿಯನ್ ಅನ್ನು ನೋಡಿ, ಅವರಿಗೆ ಭೌಗೋಳಿಕ ಸ್ಥಾನವನ್ನು ಹೊರತುಪಡಿಸಿ ಸಾಮ್ಯವೇ ಇಲ್ಲ. ಅವರಲ್ಲಿ 24ಕ್ಕೂ ಹೆಚ್ಚು ಭಾಷೆಗಳಿವೆ. ಆದರೆ ಮೊರಾಕ್ಕೋದಿಂದ ಓಮಾನ್ವರೆಗೆ ವ್ಯಾಪಿಸಿರುವ ಅರಬ್ ಜಗತ್ತು ಒಂದೇ ಭಾಷೆ, ಒಂದೇ ಭೌಗೋಳ, ಒಂದೇ ಧರ್ಮ, ಒಂದೇ ಇತಿಹಾಸ ಮತ್ತು ಒಂದೇ ಸಂಸ್ಕೃತಿ ಹೊಂದಿದೆ. ಇವಷ್ಟೇ ಸಾಕು ಅವರನ್ನು ಜಾಗತಿಕ ಮಹಾಶಕ್ತಿಯನ್ನಾಗಿ ಮಾಡಲು. ಜೊತೆಗೆ ಸಹಜ ಸಂಪನ್ಮೂಲಗಳು, ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ಇವೆಲ್ಲವೂ ಹಾರ್ಡ್ ಪವರ್ನ ಮುಖ್ಯ ಅಂಶಗಳು. ಅಂಡಲೂಸಿಯದ ಅರಬ್ ನಗರ ಕೋರ್ದೋಬಾದಲ್ಲಿ ಮೈಲುಗಳಿಗೆ ಸಾರ್ವಜನಿಕ ಬೀದಿ ದೀಪಗಳು ಹೊಳೆಯುತ್ತಿದ್ದಾಗ ಲಂಡನ್ ಒಂದು ಹಳ್ಳಿಯಷ್ಟೇ ಆಗಿತ್ತು. ವಿಷಯ ಅರಬ್ ಜಗತ್ತಿನ ಗಾತ್ರ ಮಾತ್ರವಲ್ಲ, ಜಲಸಂಕುಲ ಮಾರ್ಗಗಳನ್ನು ನೋಡಿ. ಎಲ್ಲಾ ಪ್ರಮುಖ ಕಡುವಳಿ ದ್ವಾರಗಳು ಅರಬ್ ದೇಶಗಳಲ್ಲೇ ಇವೆ. ಜಿಬ್ರಾಲ್ಟರ್ ಕಂಠಿ, ಜಬಲ್ ತಾರಿಕ್, ಸೂಯೆಸ್ ಕಾಲುವೆ, ಬಾಬುಲ್ ಮಂದಬ್ ಜಲಸಂಕುಲ ಮತ್ತು ಇರಾನ್ ಓಮಾನ್ ನಡುವಿನ ಹೋರ್ಮುಜ್ ಕಂಠಿ. ಯುರೋಪಿನ ವಸಾಹತುಶಾಹಿ ಶಕ್ತಿಗಳು ಬಹಳ ಹಿಂದೆಯೇ ಅರಬ್ ದೇಶಗಳು ಎಷ್ಟು ಶಕ್ತಿಶಾಲಿಯಾಗಬಹುದು ಎಂದು ಅರ್ಥಮಾಡಿಕೊಂಡಿದ್ದವು. ಅದಕ್ಕಾಗಿ ಅವರು ಇಸ್ರೇಲನ್ನು ನಡುದಲ್ಲೇ ನಡೆದರು. ಅಸ್ಥಿರತೆ ಮೂಡಿಸಲು, ಈ ಅರಬ್ ರಾಜಮನೆತನಗಳನ್ನು ತಮ್ಮ ಬದಿಗೆಳೆಯಲು ಮತ್ತು ಇಸ್ರೇಲ್ ಜೊತೆಗೆ ಸಂಬಂಧಗಳನ್ನು ಸಾಮಾನ್ಯಗೊಳಿಸಲು ಒತ್ತಾಯಿಸಲು. ಮಧ್ಯಪ್ರಾಚ್ಯದ ಈ ಗಡಿಗಳು 1916ರ ಮೊದಲು ಇರಲಿಲ್ಲ. ಇಂದಿಗೂ ಇಸ್ರೇಲನ್ನು ಬೆಂಬಲಿಸುವ ಅದೇ ಯುರೋಪಿನ ಶಕ್ತಿಗಳೇ ಅವನ್ನು ಅಳೆಯಲಾಯಿತು. ಇದು ಸೈಕ್ಸ್ ಪಿಕೋಟ್ ನಂತರದ ಮಧ್ಯಪ್ರಾಚ್ಯ. ಫ್ರೆಂಚ್ ಮತ್ತು ಬ್ರಿಟಿಷರು ಅದನ್ನು ವಿಭಜಿಸಿ ಬದಲಾಯಿಸಿದರು. ಈ ವಿಭಜಿಸಿ ಆಳುವ ತಂತ್ರವೇ ಅರಬ್ ಜಗತ್ತನ್ನು ತುಂಡರಿಸಿ, ಅಸ್ಥಿರತೆ ಸೃಷ್ಟಿಸಿ, ಸಂಪನ್ಮೂಲಗಳು ಮತ್ತು ಜಲಸಂಕುಲಗಳ ಮೇಲೆ ನಿಯಂತ್ರಣ ಸಾಧಿಸುವುದಕ್ಕೆ. ಈ ಶಕ್ತಿಗಳು ಯಾವಾಗಲೂ ಪಂಥೀಯ ಕಾರ್ಡಾಡುತ್ತವೆ. ಸುನ್ನಿಗಳನ್ನು ಶಿಯಾದ ವಿರುದ್ಧ ನಿಲ್ಲಿಸುವುದನ್ನು ಅವು ಇಷ್ಟಪಡುತ್ತವೆ. ಅವು ಅದನ್ನು ಇರಾಕ್ನಲ್ಲಿ ಮಾಡಿವೆ, ಲೆಬನಾನ್ನಲ್ಲಿ ಮಾಡಿವೆ. ಈಗ ಅದೇ ಆಟವನ್ನು ಅರಬ್ಗಳೊಳಗೆ ಆಡುತ್ತಾ ಅವರನ್ನು ಇರಾನ್ ವಿರುದ್ಧ ನಿಲ್ಲಿಸಲು ಪ್ರಯತ್ನಿಸುತ್ತಿವೆ. ಪ್ಯಾಲೆಸ್ಟೈನ್ಗೆ ಬಂದಾಗ ಇದು ಯಹೂದ್ಯರು ವಿರುದ್ಧ ಮುಸ್ಲಿಮರು ಎಂದು ಹೇಳುತ್ತಾರೆ. ಇಲ್ಲ, ಖಂಡಿತವಾಗಿಯೂ ಅಲ್ಲ. ಪಶ್ಚಿಮಕ್ಕೆ ಅರಬ್ಗಳ ಪರಸ್ಪರ ಏಕತೆ, ಹಾಗೆಯೇ ಅರಬ್ ಮತ್ತು ಇತರೆ ಮುಸ್ಲಿಂ ದೇಶಗಳ ಏಕತೆ, ಇವೇ ಭಯ ಹುಟ್ಟಿಸುತ್ತವೆ.